ಸ್ನೇಹಿತ ಬಂಧುಗಳೇ ನಮಸ್ಕಾರ. ವಾಯ್ಸ್ ಆಫ್ UK ಕನ್ನಡಿಗ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ B.Ed 2024-25ನೇ ಸಾಲಿನ ಅಡ್ಮಿಷನ್ ಪ್ರಕ್ರಿಯೆ ಈಗಾಗಲೇ ಪ್ರಾರಂಭಗೊಂಡಿದ್ದು ಮೂರನೇ ಸುತ್ತಿನ ಸೀಟು ಹಂಚಿಕೆ ಈಗಾಗಲೇ ಪ್ರಕಟಣೆ ಕೂಡ ಆಗಿದೆ. ಹಾಗೆಯೇ ಮೂರನೇ ಸುತ್ತಿನ ಅಡ್ಮಿಷನ್ ಸ್ಲಿಪ್ಗಾಗಿ ಇವತ್ತಿನ ದಿನಾಂಕ ಆಲ್ರೆಡಿ ಮುಕ್ತಾಯಗೊಂಡಿದ್ದು ಮುಂದಿನ ಹಂತದ ಅಂದರೆ ಕಾಲೇಜಿಗೆ ದಾಖಲಾತಿಯನ್ನು ಪಡೆಯಲಿಕ್ಕೆ ದಿನಾಂಕ 9 ಜನವರಿ 2025 ಕೊನೆಯ ದಿನಾಂಕ ಆಗಿರುತ್ತೆ. ಈಗಾಗಲೇ ಅಡ್ಮಿಷನ್ ಸ್ಲಿಪ್ಪನ್ನು ಪಡೆದಂಥ ವಿದ್ಯಾರ್ಥಿಗಳು 9ನೇ ತಾರೀಕಿನ ಒಳಗಾಗಿ ತಾವು ಪಡೆದಂತಹ ಕಾಲೇಜಿಗೆ ಹೋಗಿ ಅಡ್ಮಿಷನ್ನ ಮಾಡಿಸುವುದು ಸೂಕ್ತ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆಯೇ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಸ್ಟಾರ್ ಮಾರ್ಕ್ ಬಂದಿರುವಂತಹ ವಿದ್ಯಾರ್ಥಿಗಳು ಬಹಳಷ್ಟು ಕಮೆಂಟ್ಸನ್ನು ಹಾಕ್ತಿದ್ದಾರೆ. ಯಾಕೆ ಸ್ಟಾರ್ ಮಾರ್ಕ್ ಬರ್ತಾ ಇದೆ, ಏನು ಸಮಸ್ಯೆ ಇದೆ ಅನ್ನುವಂಥ ಒಂದು ಕಮೆಂಟ್ಸನ್ನು ನಮ್ಮ ಒಂದು ಚಾನಲಲ್ಲಿ ನಾವು ಈಗಾಗಲೇ ನೋಡಿರುವಂಥದ್ದು. ಸೊ ವಿದ್ಯಾರ್ಥಿಗಳಿಗೆ ಹೇಳುವುದೇನಂತ ಹೇಳಿದ್ರೆ, ಮುಂದಿನ ಸುತ್ತಿನ ಒಂದು ಸೀಟ್ ಮೆಟ್ರಿಕ್ಸನ್ನು ಪ್ರಕಟಣೆಗೊಂಡಂಥ ನಂತರ ನೀವು ಯಾವ ಕಾಲೇಜಲ್ಲಿ ಎಷ್ಟು ಸೀಟ್ಗಳು ಅವೈಲೇಬಲ್ ಇದೆ ಅನ್ನೋದನ್ನು ಖಾತರಿಯನ್ನು ಪಡಿಸ್ಕೊಳ್ಬೇಕು. ನೀವು ನಮಗೆ ಬೇಕಾದಂಥ ಕಾಲೇಜನ್ನು ಆಯ್ಕೆ ಮಾಡ್ಕೊಳ್ಬೇಕು ಅನ್ನುವಂಥದ್ದನ್ನು ಇಟ್ಕೊಂಡಿರ್ತೀರಿ. ದಯವಿಟ್ಟು ಆ ರೀತಿ ಕೆಲಸವನ್ನು ಮಾಡಲಿಕ್ಕೆ ಹೋಗಬೇಡಿ. ನೀವು ಹಾಕಿರುವಂಥ ಜಿಲ್ಲೆಯಲ್ಲಿ ಆಗಿರಬಹುದು ಅಥವಾ ನಿಮಗೆ ಬೇಕಾದಂಥ ಜಿಲ್ಲೆಯಲ್ಲಿ ಯಾವ ಕಾಲೇಜಿನಲ್ಲಿ ಎಷ್ಟು ಸೀಟ್ಗಳು ಅಂದರೆ ನಿಮ್ಮ ಕ್ಯಾಟಗರಿಗೆ ಅವೈಲೇಬಲ್ ಇದೆಯೋ ಇಲ್ಲೋ ಅನ್ನುವಂಥದ್ದನ್ನು ಖಾತರಿಪಡಿಸಿಕೊಂಡು ಆ ಒಂದು ಕಾಲೇಜನ್ನು ಪ್ರಥಮವಾಗಿ ಆಯ್ಕೆ ಮಾಡಿಕೊಳ್ಳಿ. ಹಾಗೆಯೇ ಮತ್ತಷ್ಟು ಕಾಲೇಜನ್ನು ಆಯ್ಕೆ ಮಾಡಿಕೊಂಡ್ರೆ ನಿಮಗೆ 4ನೇ ಸುತ್ತಿನಲ್ಲಿ ನಿಮ್ಮ ಒಂದು ಸೀಟ್ ಹಂಚಿಕೆಯ ಒಂದು ಸಂದರ್ಭದಲ್ಲಿ ನಿಮ್ಮ ಹೆಸರುಗಳು ಬರುವಂಥ ಸಾಧ್ಯತೆಗಳು ಇರುವಂಥದ್ದು ಅನ್ನುವಂಥದ್ದು ನಮ್ಮ ಒಂದು ಚಾನಲ್ನ ಅಭಿಪ್ರಾಯ. ಹಾಗೆಯೇ 3ನೇ ಸುತ್ತಿನಲ್ಲಿ ನನಗೆ ಈ ಕಾಲೇಜ್ ಬೇಡ ಸರ್, ನಾನು 4ನೇ ಸುತ್ತಿಗೆ ವೇಟ್ ಮಾಡ್ತೇನೆ ಅನ್ನುವಂಥ ವಿದ್ಯಾರ್ಥಿಗಳು ಕೂಡ ಕೆಲವೊಂದಿಷ್ಟು ಜನ ಕಮೆಂಟ್ಸನ್ನು ಹಾಕಿದರು. ದಯವಿಟ್ಟು ಅಂತಹ ಒಂದು ತಪ್ಪನ್ನು ಮಾಡಲಿಕ್ಕೆ ಹೋಗ್ಬಿಡಿ. ನೀವು ಜಿಲ್ಲೆ ಅಥವಾ ಹೊರ ಜಿಲ್ಲೆಗೆ ನಿಮಗೆ ಒಂದು ಗೌರ್ಮೆಂಟ್ ಸೀಟು ಸಿಕ್ಕಿದರೆ ದಯವಿಟ್ಟು ಅಡ್ಮಿಷನ್ನ ಮಾಡಿಬಿಡಿ. ನಿಮಗೆ ಸಿಕ್ಕಿರುವಂತಹ ಕಾಲೇಜನ್ನು ದಯವಿಟ್ಟು ಹೋಗಿ 9ನೇ ತಾರೀಕಿನ ಒಳಗಾಗಿ ನೀವು ಅಡ್ಮಿಷನ್ ಮಾಡಿಕೊಳ್ಳಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಹಾಗೆ ಸ್ಟಾರ್ ಮಾರ್ಕ್ ಬಂದಿರುವಂಥ ವಿದ್ಯಾರ್ಥಿಗಳು ನೀವು ಕ್ಯಾಟಗರಿಯನ್ನು ನೋಡಿಬಿಟ್ಟು ಇನ್ನಷ್ಟು ಕಾಲೇಜನ್ನು ಕೊಟ್ಟರೆ ಅಥವಾ ಹೊರ ಜಿಲ್ಲೆಗಳ ಒಂದು ಕಾಲೇಜಿಗೆ ನೀವು ಆಯ್ಕೆಯನ್ನು ಮಾಡಿಕೊಂಡ್ರು ಸೂಕ್ತ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ 3ನೇ ಸುತ್ತಿನ ಸೀಟು ಹಂಚಿಕೆ ಮತ್ತು ಉಳಿಕೆ ಆಗಿರುವಂಥ ಸೀಟ್ ಮೆಟ್ರಿಕ್ಸ್ ಯಾವಾಗ ಅನ್ನುವಂಥ ಒಂದು ಪ್ರಶ್ನೆ ಇದೆ. 3ನೇ ಸುತ್ತಿನ ಒಂದು ಸೀಟ್ ಮೆಟ್ರಿಕ್ಸ್ ಇಲಾಖೆ ವೆಬ್ಸೈಟ್ನಲ್ಲಿ ತಿಳಿಸಿರುವಂತೆ 10 ಜನವರಿ 2025ರಿಂದ 13 ಜನವರಿ 2025ರವರೆಗೆ ಸೀಟ್ ಮೆಟ್ರಿಕ್ಸ್ ಒಂದು ಆಗಲಿಕ್ಕಿದೆ. ಹಾಗೆ ಆ ಒಂದು ಸಂದರ್ಭದಲ್ಲಿ ನಿಮಗೆ ಆಪ್ಷನ್ ಎಂಟ್ರಿಯನ್ನು ಕೂಡ ಒಂದು ಅವಕಾಶವನ್ನು ಮಾಡಿಕೊಡ್ತಾರೆ. ಆ ಒಂದು ಆಪ್ಷನ್ ಎಂಟ್ರಿಯ ಸಂದರ್ಭದಲ್ಲಿ ನೀವು ಕಾಲೇಜನ್ನು ಆಯ್ಕೆ ಮಾಡಿಕೊಳ್ಬೇಕು. ಅಂದರೆ 4ನೇ ಸುತ್ತಿಗೆ ನೀವು ಆಯ್ಕೆ ಮಾಡಿಕೊಳ್ಬೇಕು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ 4ನೇ ಸುತ್ತಿನ ಒಂದು ಸೀಟು ಹಂಚಿಕೆ ಪ್ರಕ್ರಿಯೆ ಯಾವಾಗ ಅನ್ನುವಂಥದ್ದು ಒಂದು ಪ್ರಶ್ನೆ ಇತ್ತು. 4ನೇ ಸುತ್ತಿನ ಸೀಟು ಹಂಚಿಕೆ ಪ್ರಕಟಣೆ 15 ಜನವರಿ 2025ರಂದು ಆಗಲಿಕ್ಕಿದೆ. ದಯವಿಟ್ಟು ಇದು 4ನೇ ಸುತ್ತು ಲಾಸ್ಟ್ನ ಸುತ್ತು ಅಂತ ಹೇಳಿ ಈಗಾಗಲೇ ನಮಗೆ ಇಲಾಖಾ ಒಂದು ಪ್ರಕಟಣೆಯಲ್ಲಿ ವೇಳಾಪತ್ರಿಕೆಯಲ್ಲಿ ಬಿಟ್ಟಿರುವಂಥ ಒಂದು ಮಾಹಿತಿ ಆಗಿರೋದ್ರಿಂದ 15/1/2025 ಅಂದರೆ 4ನೇ ಸುತ್ತು ಲಾಸ್ಟ್ ಅಂತ ಹೇಳಿ ಈಗಾಗಲೇ ಅವರು ಕೊಟ್ಟಿರುವಂಥದ್ದು. ಸೊ ಅದಾದ ನಂತರ ನಿಮಗೆ ಅಡ್ಮಿಷನ್ ಸ್ಲಿಪ್ ಮತ್ತು ಅಡ್ಮಿಷನ್ ಮಾಡಲಿಕ್ಕೂ ಕೂಡ ಕೆಲವೊಂದಿಷ್ಟು ದಿನಾಂಕವನ್ನು ನಿಗದಿಯನ್ನು ಮಾಡಿದ್ದಾರೆ. ಮುಂದಿನ 5ನೇ ಸುತ್ತು ಮಾಡುವುದು ಡೌಟ್ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಇದುವರೆಗೆ ಯಾವುದೇ ರೀತಿಯಾದಂಥ ಒಂದು ವೇಳಾಪತ್ರಿಕೆಯಲ್ಲಿ ಅವರು ಮೆನ್ಷನನ್ನು ಮಾಡಿಲ್ಲ. ಇನ್ನೇನಾದರೂ ಒಂದು ಸೀಟ್ ಮೆಟ್ರಿಕ್ಸಲ್ಲಿ ಯಾವುದಾದ್ರೂ ಕಾಲೇಜಲ್ಲಿ ಸೀಟ್ಗಳು ಖಾಲಿದ್ದರೆ ಮಾತ್ರ ಮುಂದಿನ ಒಂದು 5ನೇ ಸುತ್ತನ್ನು ಮಾಡಬಹುದು ಅನ್ನುವಂಥದ್ದು ನಮ್ಮ ಆಶಯವಾಗಿರುವಂಥದ್ದು. ಕಾದು ನೋಡೋಣ ಏನಾಗುತ್ತೆ ಅಂತ ಹೇಳಿಬಿಟ್ಟು. ಸೊ ಇದಿಷ್ಟು ಒಂದು B.Edಗೆ ಸಂಬಂಧಪಟ್ಟಂಥ ಪ್ರಸ್ತುತ ಮಾಹಿತಿ ಆಗಿರೋದ್ರಿಂದ ದಯವಿಟ್ಟು ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡದಿರಿ. ಸೊ ಹಾಗಾಗಿ ನಿಮಗೆ ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಅಂತ ಹೇಳಿ ಭಾವಿಸ್ತಾ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಮಾಹಿತಿಯೊಂದಿಗೆ ಮತ್ತೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ.